ಆತ್ಮೀಯ ಇನ್ಫೋ ಸಾರಥಿ ವೀಕ್ಷಕರಿಗೆ ನಮಸ್ಕಾರ. ನೀವು ಜಾತಿ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡಿರ್ತೀರಾ, ಆದರೆ ಅದನ್ನು ತೆಗೆದುಕೊಂಡು ಹೋಗ್ಬರೋಕ್ಕೆ ಸ್ವಲ್ಪ ಆಗ್ತಾ ಇರಲ್ಲ. ಹಾಗಾಗಿ ನೀವು ಇನ್ಮೇನು ಮಾಡ್ಬೋದು, ಇನ್ಮೇಲೆ ತಮ್ಮ ಮೊಬೈಲೆಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ ನೋಡಿ, ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಿಮ್ಮ ಗೂಗಲ್ ಕ್ರೋಮಿಗೆ ಹೋಗ್ಬಿಟ್ಟು NADA-Kacheri.Karnataka.Government AJSK ಸರ್ಟಿಫಿಕೇಟ್ಸ್ ಅಂತೇಳಿ ಸರ್ಚ್ ಮಾಡಿರಿ. ನೋಡಿರಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣುತ್ತೆ ನಾಡ ಕಚೇರಿ, ಕಂದಾಯ ಇಲಾಖೆ, ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ G ಪರಮೇಶ್ವರ್ ಅವರು ಕಾಣ್ತಾ ಇದ್ದಾರೆ. ಇಲ್ಲಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿ ಅಂತೇಳಿ ಇದೆ. ಇಲ್ಲಿ ನೀವು ಡೌನ್ಲೋಡ್ ಮಾಡಬೇಕಂತೇಳಿದ್ರೆ ನೋಡಿರಿ, ಜಾತಿ ಪ್ರಮಾಣ ಪತ್ರಗಳನ್ನು ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಿ. ನೀವು ನಿಮ್ಮ RD ನಂಬರ್ ಮೆಸೇಜ್ ಬಂದಿರುತ್ತಲ್ಲ, ಅದನ್ನಾದರೂ ಹಾಕ್ಬೋದು, ಅಥವಾ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನಾದರೂ ಹಾಕಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನೋಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಸಮೇತ ಹಾಕಿ ಕೂಡ ನೀವು ಡೌನ್ಲೋಡು ಮಾಡ್ಕೋಬೋದು. ನಾನು ಈಗಿಲ್ಲಿ ನನ್ನ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಹಾಕ್ತಾಯಿದ್ದೀನಿ. RD ನಂಬರ್ ಏನಿರುತ್ತಲ್ಲ, RD ನಂಬರ್ ಹಾಕ್ಬಿಟ್ಟು ನಾನು ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ. ನೋಡಿರಿ, ನೋಡಿ ಈ ರೀತಿಯಾಗಿ ನೀವು RD ನಂಬರನ್ನು ಹಾಕ್ಬಿಟ್ಟು ಕೆಳಗಡೆ ಇರತಕ್ಕಂಥ ಒಂದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಭದ್ರತಾ ಸಂಖ್ಯೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ. ನಾನು ಈಗ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಎಂಟರ್ ಮಾಡಿದ ನಂತರ ಕೆಳಗಡೆ ನೋಡಿ, ಇಲ್ಲಿ ಹುಡುಕಿ ಅನ್ನೋ ಇದ್ರ ಮೇಲೆ ಕೊಡಿ. ಹುಡುಕಿ ಅನ್ನೋದ್ರ ಮೇಲೆ ಒತ್ತಿದ ನಂತರ ನಿಮಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ಕಾಣಿಸುತ್ತೆ. ನೋಡಿರಿ, ಇಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಬಂತು ಕ್ರಮ ಸಂಖ್ಯೆ 1 ಅಂತೇಳಿ ಬಂದು ಪ್ರಮಾಣ ಪತ್ರ ಸಂಖ್ಯೆ, ಅರ್ಜಿದಾರರ ಹೆಸರು, ಪ್ರಮಾಣ ಪತ್ರ ಪ್ರಕಾರ ಅದು ಯಾವುದು ಅಂತ, ಆಮೇಲೆ ನೀಡಿದ ದಿನಾಂಕ ಯಾವಾಗ ನೀಡಿದರು ಅಂತ. ಈ ಕಡೆಗೆ ಪಕ್ಕದಲ್ಲಿ ಕ್ರಮ ಅಂತೇಳಿದೆ, ಅಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಒತ್ತಿದರೆ ನಿಮ್ಗೆ ಏನಾಗುತ್ತೆ ನೋಡಿರಿ, ಫೈಲ್ ಡೌನ್ಲೋಡ್ ಆಯಿತು. ಇಲ್ಲಿ ನೀವು ಓಪನ್ ಮಾಡ್ಬೋದು. ನೋಡಿರಿ, ಈಗ ನಾನು ಓಪನ್ ಮಾಡ್ತಾಯಿದ್ದೀನಿ. ಫೈಲನ್ನು ಓಪನ್ ಮಾಡಿದೆ. ನೋಡಿರಿ, ಈಗ ಓಪನ್ ಮಾಡಿದೆ, ಸೀದಾ ನಮ್ಮ ಕ್ಯಾಶ್ ಇನ್ಕಮ್ಮು ಮೊಬೈಲ್ನಲ್ಲೇ ಬಂದುಬಿಡ್ತು. ಈಗ ನೀವು ನಾಡ ಕಚೇರಿಗೆ ಹೋಗಿ ಅದಕ್ಕಾಗಿ ಹೋಗಿ ಎಲ್ಲ ಕೆಲಸ ಬಿಟ್ಟು ಹೋಗೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮೊಬೈಲಲ್ಲೇ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಅದನ್ನು PDF ಜೆರಾಕ್ಸ್ ತೊಗೋಬೋದು. ಹಾಗಾಗಿ ವೀಕ್ಷಕರೇ, ಇಂಥ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.